ಅಧಿಕ ಮಾಸ ಅಂತ ಹೇಳಿದ್ರೆ ಬಹಳ ವಿಶೇಷವಾದದ್ದು. ಅದರಲ್ಲೂ ಅಧಿಕ ಜ್ಯೇಷ್ಠ ಮಾಸದಲ್ಲಿ ನಾಳೆ ಅಮಾವಾಸ್ಯೆ ಬಂದಿದೆ. ಅದರಲ್ಲೂ ಸೋಮವಾರ ಅಮಾವಾಸ್ಯೆ ಬಂದಿರೋದ್ರಿಂದ ಬಹಳನೇ ಶ್ರೇಷ್ಠವಾದದ್ದು ಅಂತ ಹೇಳಲಾಗುತ್ತೆ. ಈ ಒಂದು ಅಧಿಕ ಜ್ಯೇಷ್ಠ ಮಾಸದಲ್ಲಿ ಸೋಮವಾರ ಬಂದಿರುವಂಥ ಅಮಾವಾಸ್ಯೆ ಆಗಿರೋದ್ರಿಂದ ಅದನ್ನು ಸೋಮಾವತಿ ಅಮಾವಾಸ್ಯೆ ಅಂತ ಹೇಳಲಾಗುತ್ತೆ. ಇನ್ನು ಈ ಒಂದು ಅಮಾವಾಸ್ಯೆಯ ತಿಥಿ ಆಲ್ರೆಡಿ ಇಂದು ಶುರುವಾಗಿದೆ. ಅಂದರೆ ಇವತ್ತು ಜೂನ್ 14ನೇ ತಾರೀಕು ಮಧ್ಯಾಹ್ನ 12:20 ಶುರುವಾಗಿದೆ. ಹಾಗೆ ಇದು ಕೊನೆಗೊಳ್ಳುವಂಥದ್ದು ನಾಳೆ ಅಂದರೆ ಸೋಮವಾರ ಜೂನ್ 15ನೇ ತಾರೀಕು ಬೆಳಗ್ಗೆ 8:24 ಇದು ಕೊನೆಗೊಳ್ಳುತ್ತೆ. ಹಾಗಾಗಿ ನಾಳೆ ಪೂರ್ತಿ ದಿನ ಈ ಒಂದು ಸೋಮವತಿ ಅಮಾವಾಸ್ಯೆ ನಮಗೆ ದೊರಕತ್ತೆ. ಹಾಗಾಗಿ ನಾಳೆ ಈ ಒಂದು ಅಮಾವಾಸ್ಯೆನ ಹೇಗೆ ಆಚರಣೆ ಮಾಡಬೇಕು ಅಂತ ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಎಲ್ಲರೂ ಕೂಡ ಪೂರ್ತಿ ವಿಡಿಯೋ ನೋಡಿ ಅದನ್ನು ತಪ್ಪದೇ ಆಚರಣೆ ಮಾಡಿ ನಮ್ಮ ಕುಟುಂಬವನ್ನು ನಾವು ಸುರಕ್ಷಿತವಾಗಿ ಇಟ್ಟುಕೊಳ್ಳೋಣ. ಆ ದಿನ ಯಾವ ಸಮಯದಲ್ಲಿ ನಾವು ಪೂಜೆಯನ್ನು ಮಾಡಬೇಕು, ಹಾಗೆ ಹೇಗೆ ಆಚರಣೆಯನ್ನು ಮಾಡಬೇಕು, ಹಾಗೆ ಯಾವ ಒಂದು ಶುಭ ಮುಹೂರ್ತ ಒಳ್ಳೆಯದು ಎಲ್ಲವನ್ನು ನಾನು ವಿವರವಾಗಿ ನನ್ನ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಈಗ ನೀವು ಈ ಒಂದು ಅಮಾವಾಸ್ಯೆ ಅಂತ ಹೇಳಿದರೆ ಪಿತೃಗಳಿಗೆ ಒಂದು ಸಂತೃಪ್ತಿಯನ್ನು ಮಾಡುವಂತಹ ಒಂದು ಶುಭ ಸಮಯ ಅಥವಾ ಶುಭ ದಿನ ಅಂತ ಹೇಳಲಾಗುತ್ತೆ. ಹಾಗಾದರೆ ನಾವು ಪಿತೃಗಳಿಗೆ ಹೇಗೆ ಒಂದು ಸಂತೃಪ್ತಿಯನ್ನುಗೊಳಿಸಬಹುದು, ಯಾವ ರೀತಿಯಲ್ಲಿ ಸಂತೃಪ್ತಿಯನ್ನುಗೊಳಿಸಬಹುದು, ಹಾಗೆ ಯಾವ ದಾನವನ್ನು ನೀಡಿದರೆ ಅವರು ಸಂತೃಪ್ತಿಗೊಳ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸೋಮವತಿ ಅಮಾವಾಸ್ಯೆ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದರೆ ತುಂಬಾ ಒಳ್ಳೆಯದು. ಅದಾಗಿಲ್ಲ ಅಂದರೆ ಆದಷ್ಟು ಬೇಗ ಅಂತೂ ಎದ್ದೇಳಬೇಕಾಗತ್ತೆ. ಆನಂತರ ನೀವು ನಿಮ್ಮ ನಿತ್ಯ ಪೂಜೆಗಳನ್ನೆಲ್ಲ ಮುಗಿಸಿ ದೇವರ ಮುಂದೆ ಅಂದರೆ ನಿಮ್ಮ ಮನೆಯ ದೇವರ ಕೋಣೆ ಏನಿರುತ್ತೆ ಅಲ್ಲಿ ನೀವು ಪೂರ್ವಜರ ಹೆಸರಿನಲ್ಲಿ ತುಪ್ಪದ ದೀಪವನ್ನು ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಅವರು ಸಂತೃಪ್ತಿಗೊಳ್ತಾರೆ ಅಂತ ಹೇಳಲಾಗುತ್ತೆ. ಪೂರ್ವಜರನ್ನ ನೆನೆದು ಹಾಗೆ ಅವರ ಒಂದು ನಿಟ್ಟಿನಲ್ಲಿ ಅವರ ಸಂಕಲ್ಪದ ಮೇಲೆ ನೀವು ತುಪ್ಪದ ದೀಪವನ್ನು ಜೋಡಿ ತುಪ್ಪದ ದೀಪವನ್ನು ನೀವು ದೇವರ ಕೋಣೆಯಲ್ಲಿ ಪೂರ್ವಜರನ್ನ ನೆನೆದು ಹಚ್ಚಬೇಕಾಗತ್ತೆ. ಹಾಗೆ ನೀವು ತರ್ಪಣವನ್ನು ಸಹ ನೀಡಬೇಕಾಗುತ್ತೆ. ಇದನ್ನು ಮರಿಬೇಡಿ. ನಿಮ್ಮ ಮನೆಯ ಯಜಮಾನರು ಅಥವಾ ಗಂಡ ಅಂತ ಏನಿರ್ತಾರೆ ಅಥವಾ ಹಿರಿಯರು ಅಂತ ಯಾರಿರ್ತಾರೆ ಅವರು ಒಂದು ತರ್ಪಣವನ್ನು ನೀಡಬೇಕಾಗತ್ತೆ ಹಿರಿಯರಿಗೆ, ಅಂದರೆ ನಿಮ್ಮ ಪೂರ್ವಜರಿಗೆ. ಅದು ಕೂಡ ಒಂದು ಪಿತೃಗಳಿಗೆ ಸಂತೃಪ್ತಿಯನ್ನು ತಂದುಕೊಡುತ್ತೆ. ಹಾಗೆ ಅಮಾವಾಸ್ಯೆ ದಿನ ನೀವು ಆದಷ್ಟು ಬೆಳಗ್ಗೆ ಬೇಗ ಎದ್ದು, ಸಾಧ್ಯ ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ನಿತ್ಯ ಪೂಜೆಯನ್ನು ಮುಗಿಸಿ ನೀವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನೀವು ಅರಳಿ ಮರ ಅಂತ ಏನಿರುತ್ತೆ, ಅಶ್ವತ್ಥ ಮರ ಅಂತ ಏನಿರುತ್ತೆ ಅದಕ್ಕೆ ನೀವು ಆದಷ್ಟು ಪ್ರದಕ್ಷಿಣೆಯನ್ನು ಹಾಕಿದ್ರೆ ತುಂಬ ಒಳ್ಳೆಯದು. 108 ಪ್ರದಕ್ಷಿಣೆ ಹಾಕಿದ್ರೆ ತುಂಬ ಶ್ರೇಷ್ಠ ಅಂತ ಹೇಳ್ತಾರೆ. ಎಷ್ಟೋ ಜನ್ಮದ ಪಾಪ ಕರ್ಮಗಳು ಹೋಗಿ ಪುಣ್ಯ ಸಿಗತ್ತೆ ಅಂತ ಹೇಳ್ತಾರೆ. ಆದರೆ ಅಷ್ಟು ಸಾಧ್ಯ ಎಲ್ರಿಗೂ ಆಗೋದಿಲ್ಲ. ಸೊ ಆದಷ್ಟು ನೀವು ಪ್ರದಕ್ಷಿಣೆಯನ್ನು ಹಾಕ್ತಾ ಕೆಲವೊಂದು ಗಂಟಿಗೆಗಳಲ್ಲಿ ದಾರ ಸಿಕ್ಕತ್ತೆ ಈ ಒಂದು ಅಶ್ವತ್ಥ ಮರಕ್ಕೆ ಸುತ್ತುವಂಥದ್ದು, ಅದನ್ನು ಕೂಡ ಸುತ್ತಾ ನೀವು ಪ್ರದಕ್ಷಿಣೆಯನ್ನು ಹಾಕಬಹುದು. ಹಾಕಿ ಆ ನಂತರ ನೀವು ಎಳ್ಳೆಣ್ಣೆಯನ್ನು ಉಪಯೋಗಿಸಿ ಆ ಒಂದು ಅರಳಿ ಮರದ ಬುಡಕ್ಕೆ ನೀವು ಈ ಒಂದು ದೀಪವನ್ನು ಹಚ್ಚಿಡಬೇಕಾಗತ್ತೆ. ಆ ನಂತರ ಸ್ವಲ್ಪ ನೀರನ್ನು ಅರಳಿ ಮರದ ಬುಡಕ್ಕೆ ಹಾಕಬೇಕಾಗತ್ತೆ. ಹೀಗೆ ಮಾಡೋದ್ರಿಂದ ಕೂಡ ನಿಮ್ಮ ಹಿರಿಯರು ಅಂದರೆ ನಿಮ್ಮ ಪೂರ್ವಜರು ಸಂತೃಪ್ತಿಗೊಳ್ತಾರೆ. ಹಾಗೆ ಕೆಲವು ಮುಖ್ಯವಾದ ವಸ್ತುಗಳು ಅಂತ ಇರುತ್ತೆ, ಅದನ್ನೆಲ್ಲ ನೀವು ದಾನವನ್ನು ಆಗಿ ನೀಡೋದ್ರಿಂದ ನಿಮ್ಮ ಕುಟುಂಬದಲ್ಲಿ ತುಂಬಾ ಒಂದು ಒಳ್ಳೆಯ ಶುಭ ಲಾಭಗಳನ್ನು ನೀವು ನೋಡ್ತೀರಾ. ಹಾಗೆ ನಿಮ್ಮ ಜೀವನವನ್ನೇ ಉದ್ಧಾರ ಮಾಡುತ್ತೆ ಕೆಲವೊಂದು ದಾನಗಳನ್ನು ನೀವು ಅಮಾವಾಸ್ಯೆ ದಿನ ಮಾಡೋದ್ರಿಂದ ಅಂತ ಹೇಳ್ಬೋದು. ಅವು ಯಾವ ವಸ್ತುಗಳು ಏನು ಅಂತ ಹೇಳೋದಾದರೆ, ಮೊದಲನೇದಾಗಿ ಕಪ್ಪು ಎಳ್ಳು, ಕರಿ ಎಳ್ಳು ಅಂತ ಏನು ಹೇಳ್ತೀವಿ ಅದು. ನೀವು ಬಿಳಿ ಎಳ್ಳನ್ನು ಲೆಕ್ಕಕ್ಕೆ ತಗೋಬಾರ್ದು, ಕಪ್ಪು ಎಳ್ಳನ್ನೇ ನೀವು ದಾನ ಮಾಡಬೇಕಾಗತ್ತೆ. ಎಲ್ಲಿ ದಾನ ಮಾಡಬೇಕಂತ ಹೇಳಿದ್ರೆ ನೀವು ದೇವಸ್ಥಾನಗಳಿಗೆ ಈ ಒಂದು ಕಪ್ಪು ಎಳ್ಳನ್ನು ದಾನ ಮಾಡಬೇಕಾಗತ್ತೆ. ಅಲ್ಲಿ ಪುರೋಹಿತರು ಏನಿರ್ತಾರೆ ಅಥವಾ ಅಲ್ಲಿ ದೇವಸ್ಥಾನಕ್ಕೆ ಹೊರಬದಿಯಲ್ಲಿ ಕುಳಿತವರಾಗಿರ್ಬೋದು, ಒಂದು ಸ್ವಲ್ಪ ದಕ್ಷಿಣೆಯನ್ನು ಇಟ್ಟು ನೀವು ಕೊಟ್ಟರೆ ನಿಮ್ಮ ಪಾಪ ಕರ್ಮಗಳು ತಳೆದು ಹೋಗುತ್ತೆ. ಹಾಗೆ ನಿಮ್ಮ ಹಿರಿಯರು ಅಂದರೆ ನಿಮ್ಮ ಪೂರ್ವಜರು ಸಂತೃಪ್ತಿಗೊಳ್ತಾರೆ. ಹಾಗೆ ಎಳ್ಳೆಣ್ಣೆಯನ್ನು ಕೂಡ ನೀವು ದಾನವಾಗಿ ನೀಡ್ಬೋದು. ಹಾಗೆ ಯಾವುದಾದರೂ ಒಂದು ಅನಾಥಾಶ್ರಮ ಆಗಿರ್ಬೋದು, ವೃದ್ಧಾಶ್ರಮ ಆಗಿರ್ಬೋದು, ಎಲ್ಲಾದರೂ ನೀವು ಭೇಟಿ ಕೊಟ್ಟು ಅಲ್ಲೂ ಕೂಡ ಹಾಲು, ಹಣ್ಣು, ಹಾಗೆ ಬೇಳೆಕಾಳುಗಳು, ಬಟ್ಟೆ ಇಷ್ಟೆಲ್ಲ ಪದಾರ್ಥಗಳನ್ನು ನೀವು ದಾನ ನೀಡೋದ್ರಿಂದ ಬಹಳನೇ ಒಳ್ಳೆಯದಾಗುತ್ತೆ. ಹಾಗೆ ನಾನು ಹೇಳ್ದಂಗೆ ನಿಮ್ಮ ಜೀವನವೇ ಉದ್ಧಾರ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇವೆಲ್ಲ ಒಂದು ನಿಮಗೆ ವಸ್ತುಗಳನ್ನು ದಾನ ಮಾಡೋದಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನೀವು ನಾನು ಹೇಳ್ದಂಗೆ ಕಪ್ಪು ಎಳ್ಳು ಹಾಗೆ ಎಳ್ಳೆಣ್ಣೆನ ದೇವಸ್ಥಾನಕ್ಕೆ ದಾನ ಮಾಡಿ. ಇದರಿಂದ ತುಂಬ ಒಳ್ಳೆಯದಾಗುತ್ತೆ. ಹಾಗೆ ಇದನ್ನು ಯಾರು ದಾನ ಕೊಡಬೇಕಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ಅವರು ಅಥವಾ ಮನೆಯ ಗೃಹಿಣಿಯಾದವಳು ದಾನವನ್ನು ನೀಡಬೇಕಾಗತ್ತೆ. ಮನೆಯ ಮಕ್ಕಳಾಗಲಿ ಅಥವಾ ಮನೆಯಲ್ಲಿ ಪುಟ್ಟ ವಯಸ್ಸಿನವರು ಯಾರಿರ್ತಾರೆ ಅವರು ಇದನ್ನು ದಾನ ಕೊಡೋದಕ್ಕೆ ಬರೋದಿಲ್ಲ. ಅದರಿಂದ ಇನ್ನೂ ಕೆಡಕಾಗುತ್ತೆ. ಹಾಗಾಗಿ ದಾನ ಅಂತ ಬಂದರೆ ಮಕ್ಕಳ ಕೈಯಲ್ಲಿ ಎಲ್ಲ ಕೊಡಿಸ್ಬೇಡಿ, ಅದಕ್ಕೂ ಬೇರೆ ದಾನಗಳಿರುತ್ತೆ. ಆದರೆ ಈ ಒಂದು ರೀತಿ ಅಮಾವಾಸ್ಯೆಯಲ್ಲಿ ನೀವು ಮನೆಯ ಗೃಹಿಣಿ ಅಥವಾ ಮನೆಯ ಹಿರಿಯರೇ ದಾನಗಳನ್ನು ನೀಡಬೇಕಾಗತ್ತೆ.
ಹಾಗೆ ಇದನ್ನೆಲ್ಲ ಯಾವ ದೇವಸ್ಥಾನದಲ್ಲಿ ಮಾಡಬೇಕಂತ ಹೇಳಿದ್ರೆ ಆಂಜನೇಯನ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ ಹಾಗೆ ಶನೀಶ್ವರನ ದೇವಸ್ಥಾನ, ಈ 3 ದೇವಸ್ಥಾನಗಳಲ್ಲಿ ಯಾವ ದೇವಸ್ಥಾನವಾದರೂ ಪರವಾಗಿಲ್ಲ, ಅಲ್ಲಿ ಹೋಗಿ ನೀವು ಈ ಕೆಲಸಗಳನ್ನು ಮಾಡಬೇಕಾಗತ್ತೆ. ಹಾಗೆ ನೀವು ಅಮಾವಾಸ್ಯೆ ದಿನ, ಅದರಲ್ಲೂ ಸೋಮವತಿ ಅಮಾವಾಸ್ಯೆ ದಿನ ತುಳಸಿಯನ್ನು ಪೂಜೆ ಮಾಡೋದ್ರಿಂದ ನಿಮಗೆ ಎಲ್ಲ ಒಂದು ಆರ್ಥಿಕ ಸಮಸ್ಯೆ ನಿವಾರಣೆ ಆಗುತ್ತೆ ಅಂತ ಹೇಳ್ಬೋದು. ಹೇಗೆ ಅಂತ ಹೇಳಿದ್ರೆ, ವಿಷ್ಣು ಭಗವಾನ್ ಅವರಿಗೆ ನಾವು ಅಮಾವಾಸ್ಯೆ ದಿನ ಮೀಸಲಾಗಿಡ್ತೀವಿ, ಅದರಲ್ಲೂ ಸೋಮವತಿ ಅಮಾವಾಸ್ಯೆ ದಿನ. ಹಾಗೆ ಶಿವನಿಗೂ ಕೂಡ ಆ ಒಂದು ದಿನ ನಾವು ಮೀಸಲಾಗಿ ಇಡಬೇಕಾಗತ್ತೆ, ಅವರ ಆರಾಧನೆಯನ್ನು ಮಾಡಬೇಕಾಗತ್ತೆ. ಹಾಗೆ ತುಳಸಿ ಅಂತ ಹೇಳಿದ್ರೆ ವಿಷ್ಣು ದೇವರಿಗೆ ಬಹಳ ಪ್ರಿಯವಾದವಳು ಅಂತ ನಿಮ್ಮೆಲ್ರಿಗೂ ತಿಳಿದಿರುತ್ತೆ. ಹಾಗಾಗಿ ಅಮಾವಾಸ್ಯೆ ದಿನ ನೀವು ತುಳಸಿಗೆ ಸ್ವಲ್ಪ ನೀರನ್ನು ಹಾಕಿ, ಆನಂತರ ನೀವು ಸ್ವಲ್ಪ ಅರಿಶಿನ ಕುಂಕುಮವನ್ನು ಹಾಕಿ ತುಳಸಿಯ ಮುಂದೆ ಸ್ವಲ್ಪ ಪುಟ್ಟದಾಗಿ ಆದರೂ ಪರವಾಗಿಲ್ಲ ಒಂದು ರಂಗೋಲಿಯನ್ನು ಹಾಕೋದು ತಪ್ಪಿಸ್ಬೇಡಿ. ಅದೆಲ್ಲವನ್ನು ಮಾಡಿ ನೀವು ತುಳಸಿಗೆ ಪೂಜೆಯನ್ನು ಮಾಡಿ, ಯಾವುದಾದರೂ ಒಂದು ತುಳಸಿ ಮಂತ್ರವನ್ನು ಆದಷ್ಟು ಸರಿಯಾದರೂ ಪಠನೆಯನ್ನು ಮಾಡೋದ್ರಿಂದ ಕೂಡ ನಿಮಗೆ ತುಂಬ ಒಳ್ಳೆಯದಾಗುತ್ತೆ. ಆರ್ಥಿಕ ಸಮಸ್ಯೆ ಕೂಡ ಬಗೆಹರಿಯುತ್ತೆ. ಹಾಗೆ ಇದನ್ನು ಮಾಡೋದ್ರಿಂದ ಭಗವಾನ್ ವಿಷ್ಣು ಸಂತೃಪ್ತಿಗೊಳ್ತಾರೆ, ಹಾಗೆ ಶಿವದೇವನು ಸಂತೃಪ್ತಿಗೊಳ್ತಾನೆ. ಹಾಗೆ ಇದರಿಂದ ನೀವು ನಿಮ್ಮ ಹಿರಿಯರು ಅಂದರೆ ನಿಮ್ಮ ಪೂರ್ವಜರು ಏನಿರ್ತಾರೆ, ಪಿತೃಗಳು, ಅವರು ಕೂಡ ಸಂತೃಪ್ತಿಗೊಳ್ತಾರೆ ಅಂತ ಹೇಳಲಾಗುತ್ತೆ. ಇದರಲ್ಲಿ ಮುಖ್ಯವಾಗಿ ತುಳಸಿ ಮಾತೆಯನ್ನು ಪೂಜೆ ಮಾಡೋದು ಬಹಳ ಮುಖ್ಯವಾದ ಕೆಲಸ ಅಂತ ಕೂಡ ಹೇಳಲಾಗುತ್ತೆ. ನೀವು ಸಾಧ್ಯವಾದಷ್ಟು ಬೆಳಗ್ಗೆಯೇ ಈ ಒಂದು ಕೆಲಸವನ್ನು ಮುಗಿಸಿ ಆನಂತರ ದೇವಸ್ಥಾನಕ್ಕೆ ಹೋದರೆ ತುಂಬ ಒಳ್ಳೆಯದು. ಅಥವಾ ದೇವಸ್ಥಾನದಿಂದ ಬಂದ ನಂತರ ಆದರೂ ತುಳಸಿ ಪೂಜೆಯನ್ನು ಮಾಡೋದು ಮರಿಬೇಡಿ. ನಿಮಗೆ ಆಗಲಿಲ್ಲ ಅಂತ ಅಂದರೂ ಕೂಡ ಅಂದಿನ ದಿನ ಅಂದರೆ ಅಮಾವಾಸ್ಯೆ ದಿನ ಸಂಜೆ ಆದರೂ ಕೂಡ ತುಳಸಿ ಮುಂದೆ ಒಂದು ದೀಪವನ್ನು ಹಚ್ಚಿ ತುಳಸಿಗೆ ಪೂಜೆಯನ್ನು ಮಾಡಿ, ಆನಂತರ ನೀವು ತುಳಸಿಯ ಯಾವುದೇ ಒಂದು ಸ್ತೋತ್ರವನ್ನು ಕೂಡ ಪಠನೆ ಮಾಡೋದ್ರಿಂದ ಎಲ್ಲ ಒಂದು ಸಮಸ್ಯೆಗಳು ಬಗೆಹರಿಯುತ್ತೆ. ಹಾಗೆಯೇ ಅನ್ನದಾನ ಅಥವಾ ಅನ್ನ ಸಂತರ್ಪಣೆ ಬಹಳ ಶ್ರೇಷ್ಠವಾದ ಒಂದು ಪುಣ್ಯದ ಕೆಲಸ ಅಂತ ಹೇಳಲಾಗುತ್ತೆ. ಅದರಲ್ಲೂ ಅಮಾವಾಸ್ಯೆ ದಿನ ನೀವು ಬ್ರಾಹ್ಮಣರಿಗೆ ಅಂದರೆ ಪುರೋಹಿತರಿಗೆ ಅಥವಾ ದೇವಸ್ಥಾನದಲ್ಲಿ ಇರೋರಿಗೆ ಒಂದು ಅನ್ನದಾನವನ್ನು ಮಾಡೋದ್ರಿಂದ, ಅಥವಾ ಯಾವುದೇ ಒಂದು ಅಗತ್ಯ ಇರುವಂಥವರಿಗೆ ಅನ್ನದಾನವನ್ನು ಮಾಡೋದ್ರಿಂದ ನಿಮ್ಮ ಪೂರ್ವಜರು ಅವರ ಮೂಲಕ ಆಹಾರ ತಗೊಳ್ತಾರೆ ಅಂತ ಹೇಳಲಾಗುತ್ತೆ. ಹಾಗೆ ಆ ರೀತಿ ಆಗಿದ್ದೇ ಆದಲ್ಲಿ ನಿಮ್ಮ ಪೂರ್ವಜರು ಬಹಳ ಸಂತೃಪ್ತಿಗೊಳ್ತಾರೆ, ಹಾಗೆ ನಿಮ್ಮ ಮಕ್ಕಳ ಭವಿಷ್ಯವನ್ನು ಕಾಪಾಡ್ತಾರೆ ಅಂತ ಹೇಳಲಾಗುತ್ತೆ. ಅಂದರೆ ನಿಮ್ಮ ಕುಟುಂಬವನ್ನು ಉದ್ಧಾರ ಮಾಡ್ತಾರೆ ಅಂತ ಹೇಳಲಾಗುತ್ತೆ. ಹಾಗಾಗಿ ನಾಳೆ ಸಾಧ್ಯವಾದಷ್ಟು ಬ್ರಾಹ್ಮಣರಿಗೆ ಒಂದು ಅನ್ನದಾನವನ್ನು ಮಾಡಿ, ಅಥವಾ ದೇವಸ್ಥಾನದ ಮುಂದೆ ಕೂತಿರ್ತಕ್ಕಂಥ ಜನಗಳಿಗೆ ಒಂದು ಅನ್ನದಾನವನ್ನು ಮಾಡಿ, ನಿಮ್ಮ ಮನೆಯಿಂದ ಪ್ರಸಾದವನ್ನು ತಗೊಂಡೋಗಿ ಹಂಚಿ ಎಲ್ಲರಿಗೂ, ಅಥವಾ ಅಲ್ಲೇ ಏನಾದರೂ ಒಂದು ಅವರಿಗೆ ಆಹಾರ ವ್ಯವಸ್ಥೆಯನ್ನು ಮಾಡಿ. ಹೀಗೆ ನೀವು ಅನ್ನದಾನವನ್ನು ನಾಳೆ ಮಾಡೋದ್ರಿಂದ ನಿಮ್ಮ ಮಕ್ಕಳು ತುಂಬ ಸುರಕ್ಷಿತವಾಗಿರ್ತಾರೆ. ಹಾಗೆ ಅವರಿಗೆ ನಿಮ್ಮ ಪೂರ್ವಜರ ಆಶೀರ್ವಾದವೂ ಕೂಡ ಸಿಕ್ಕತ್ತೆ. ಅವರಿಂದ ಯಾವುದೇ ರೀತಿ ಒಂದು ದೋಷಗಳಾಗಲಿ ತೊಂದರೆಗಳಾಗಲಿ ಬರೋದಿಲ್ಲ. ಹಾಗೆ ನಿಮ್ಮ ಪೂರ್ವಜರ ಶಾಪದಿಂದ ನೀವೇನಾದರೂ ಒಂದು ಆರ್ಥಿಕ ಸಮಸ್ಯೆಯನ್ನು ನೀವು ಅನುಭವಿಸ್ತಾ ಇದ್ದರೆ, ಅಥವಾ ಎದುರಿಸ್ತಾ ಇದ್ವಿ, ಅಥವಾ ಆರೋಗ್ಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ, ಈ ರೀತಿ ನೀವು ನಾಳೆ ಈ ಒಂದು ಕೆಲಸವನ್ನು ಮಾಡೋದ್ರಿಂದ, ಅಥವಾ ಈಗ ನಾನು ಇದುವರೆಗೂ ಏನೆಲ್ಲ ಹೇಳಿದೆ ಅದನ್ನೆಲ್ಲವನ್ನು ನೀವು ಫಾಲೋ ಮಾಡೋದ್ರಿಂದ ನಿಮ್ಮ ಪೂರ್ವಜರಿಂದ ನಿಮಗೆ ಒಂದು ಆಶೀರ್ವಾದ ಸಿಗೋದು ಮಾತ್ರ ಅಲ್ಲದೆ ನಿಮ್ಮ ಮಕ್ಕಳಿಗೂ ಕೂಡ ಒಂದು ರಕ್ಷಣೆಯನ್ನು ಅವರು ನೀಡ್ತಾ ಹೋಗ್ತಾರೆ. ಹಾಗೆ ನೀವು ಕೈ ಹಾಕೋ ಎಲ್ಲ ಒಂದು ಕೆಲಸಗಳನ್ನು ಕೂಡ ಸುಗಮವಾಗಿ ನಡೆಸ್ಕೊಡ್ತಾ ಹೋಗ್ತಾರೆ. ಹಾಗಾಗಿ ನಾಳೆ ಅಮಾವಾಸ್ಯೆ ದಿನ ಎಲ್ಲರೂ ಈ ಒಂದು ಕೆಲಸಗಳನ್ನು ಮಾಡಿ.